ಊರಿಂದ ನಮ್ಮಮ್ಮ ಬಾಗಿನಕ್ಕೆ ಏನೇನೆಲ್ಲ ಕಳಿಸಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಪೂರ್ತಿಯಾಗಿ ನೋಡಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಕೂಡ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಷ್ಟೊತ್ತಿಗೆ ಊರಿಂದ ನಮ್ಮ ತಾತ ಬಂದಿದ್ರು. ಏನಪ್ಪ ವಿಶೇಷ ಅಂತಂದ್ರೆ ನಮ್ಮಮ್ಮ ಊರಿಂದ ನಮ್ಮ ತಾತನ ಕೈಯಲ್ಲಿ ಬಾಗ್ನ ಕೊಟ್ಟು ಕಳಿಸಿದ್ರು. ಕೊಟ್ಟಿದ್ರಿಂದ ಮತ್ತೆ ತಾತನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಮನೆಯಲ್ಲಿ ಟಿಫನ್ಗೆ ಏನ್ ಮಾಡ್ಬೇಕು ಬೇಗ ಆಗೋವಂಥದ್ದು ಅಂತಂದ್ರೆ ಬೇಗ ಬೇಗ ಉಪ್ಪಿಟ್ಟು ಮಾಡ್ಕೊಂಡೆ. ಇನ್ನೇನು ಉಪ್ಪಿಟ್ಟು ಕೂಡ ಎಲ್ಲ ರೆಡಿ ಆಯ್ತಲ್ಲ ಬೇಗ ಅಂತ ಹೇಳಿ ನಮ್ಮನೆಯವ್ರಿಗೆ ಮತ್ತೆ ನಮ್ಮ ತಾತನಿಗೆ ಇಬ್ರಿಗೂ ಹಾಕ್ಕೊಟ್ಟೆ. ಇನ್ನೇನು ಅವರು ಟಿಫನ್ ಅವ್ರು ತಿನ್ನೋ ಅಷ್ಟರಲ್ಲಿ ಮತ್ತೆ ಟೀ ಕೂಡ ಮಾಡಿಕೊಟ್ಟೆ. ಅವ್ರು ಟೀ ಕುಡ್ಕೊಂತ ನನ್ನ ಮಗಳಿಗೆ ನಿದ್ದೆ ಬಂತು ಅಂತೇಳಿ ಅವ್ರ ಅಪ್ಪಾಜಿ ಜೋಲಿಲಿ ಹಾಕಿ ತೂಗ್ತಾ ಇತ್ತು. ಮತ್ತೆ ಊರಿಂದ ಕೂಡ ನಮ್ಮ ತಾತ ಬಾಗ್ನ ತಂದಿತ್ತು, ಅದನ್ನು ಕೂಡ ಎಲ್ಲ ಓಪನ್ ಮಾಡಿ ಮತ್ತೆ ತಟ್ಟೆಗೆ ಇಡ್ತಾ ಇದ್ದೆ. ನಮ್ಮ ತಾತನು ನಾನು ಫೋಟೋಗೆ ವಿಡಿಯೋಗೆ ಒಂದೆರಡು ಪೋಸ್ ಕೊಟ್ಟಿದ್ದಾಯ್ತು. ಇದಾದ ನಂತರ ನನ್ನ ಮಗಳು ಕೂಡ ಮಲ್ಕೊಂಡಿದ್ರಿಂದ ನಾನು ಇದನ್ನೆಲ್ಲ ಬೇಗ ಬೇಗ ತೆಗೆದಿಟ್ರಾಯ್ತು ಅಂತೇಳಿ ಎಲ್ಲ ತಟ್ಟೆಲ್ಲಿ ತೆಗಿತಾ ಇದ್ದೆ. ನಮ್ಮಮ್ಮ ಕೂಡ ಮೆತ್ತನ್ ಸೀರೆ ಕಟ್ ಕಳಿಸಿದ್ದಾರೆ, ಲೈಟ್ ವೇಟ್ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇನ್ನು ಇದಾದ ನಂತರ ನಮ್ಮ ತಾತ ಮತ್ತೆ ನನ್ನ ಮಗಳು ಅಂದ್ರೆ ಮರಿ ಮೊಮ್ಮಗಳಾಗ್ತಾಳೆ ನನ್ನ ಮಗಳು ನಮ್ಮ ತಾತನ್ಗೆ. ಇವರು ಕೂಡ ಫೋಟೋಕ್ಕೆ ವಿಡಿಯೋಕ್ಕೆ ಒಂದೆರಡು ಪೋಸ್ ಕೊಡ್ತಿದ್ದಾರೆ. ನೋಡಿ ಹೆಂಗ್ ಕೊಡ್ತಿದ್ದಾರೆ. ನಮ್ಮ ಮನೆಯವರು ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ರು, ಹಂಗಾಗಿ ಒಂದು ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಿದ್ದೆ. ತಾತ ನಮ್ಮ ಮನೆಯವರು ಇಬ್ರು ಮಾತಾಡ್ತಾ ಕೂತ್ಕೊಂಡಿದ್ರು. ನೆಕ್ಸ್ಟ್ ನಮ್ಮ ಮನೆಯವ್ರ ಸುಮ್ನೆ ಕುಂತಿದಾರಲ್ಲ ಅಂತೇಳಿ ಒಂದು ವಿಡಿಯೋನಾದ್ರೂ ಮಾಡಿದ್ರಾಯ್ತು ಅಂತ ಪಕ್ಕದಲ್ಲಿ ಹೋದ್ರೆ ನಮ್ಮ ಮನೆಯವ್ರ ರಿಯಾಕ್ಷನ್ ಹಿಂಗಿತ್ತು. ಯಾಕೋ ವಿಡಿಯೋ ಎಲ್ಲ ಸರಿ ಹೋಗಲ್ಲ ಅಂತೇಳಿ ಬೇಡ ಬಿಡು ಅಂತ ಒಂದೇ ಒಂದು ಫೋಟೋ ಇಸ್ಕೊಂಡೆ. ಅದಕ್ಕಾದ್ರೂ ಪೋಸ್ ಕೊಡ್ತಾರೆ, ಅದಕ್ಕೆ ಕೊಟ್ರು. ಮತ್ತೆ ಅಷ್ಟರಲ್ಲಿ ಸ್ವಲ್ಪ ಬೇಜಾರಾಯ್ತು, ಯಾಕೆಂದ್ರೆ ನಮ್ಮ ತಾತ ಊರಿಗೆ ಹೊರಟಿದ್ರು. ಇರು ತಾತ ಅಂತಂದ್ರೆ ಇರ್ಲಿಲ್ಲ. ಹಂಗಾಗಿ ಮತ್ತೆ ಅವ್ರನ್ನು ಕೂಡ ಊರಿಗೆ ಕಳ್ಸಿಕೊಟ್ಮೇಲೆ ನಾನು ಫೋಟೋಕ್ಕೆ ಒಂದೆರಡು ಪೋಸ್ ಕೊಟ್ಟಿದ್ದಾಯ್ತು. ಮತ್ತೆ ನಮ್ಮಮ್ಮ ಊರಿಂದ ಬಾಗಣ ಏನೇನೆಲ್ಲ ಕಟ್ ಕಳ್ಸಿರೋ ಅದನ್ನು ಕೂಡ ಒಂದೊಂದಾಗಿ ತೋರಿಸ್ತಿದೀನಿ ನೋಡಿ. ಇಷ್ಟೆಲ್ಲ ಕಟ್ ಕಳ್ಸಿದಾರೆ ನಮ್ಮಮ್ಮ, ಒಂದಲ್ಲ ಎರಡಲ್ಲ ಎಷ್ಟೊಂದ್ ತರ ಕೊಟ್ಟು ಕಳ್ಸಿದ್ದಾರೆ. ರೊಟ್ಟಿ, ಕಾಯಿ ಹೋಳಿಗೆ, ಮತ್ತೆ ಪುಡಿ, ಉಪ್ಪಿನಕಾಯಿ, ಉಂಡೆ, ಕಡಲೆ ಉಂಡೆ, ಶೇಂಗಾ ಉಂಡೆ, ರವೆ ಉಂಡೆ, ಕೋಡ್ಬಳೆ, ರೊಟ್ಟಿ, ಆಮೇಲೆ ಮಡ್ಲಕ್ಕಿ, ಸೀರೆ, ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಮಗಳಿಗೋಸ್ಕರ ಮಾಡಿದ್ದಕ್ಕೆ ನನ್ನ ಅಮ್ಮನಿಗೆ ಥ್ಯಾಂಕ್ಸ್ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ತರ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.